ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲರಿಗೂ ಒಳ್ಳೆ ಕ್ಲಿಯರ್ ಆಗಿ, ಒಳ್ಳೆ ಟೋನ್ಡ್ ಆಗಿ, ಒಳ್ಳೆ ಗ್ಲೋ ಇರುವಂಥ ಸ್ಕಿನ್ ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ತುಂಬ ಇದಕ್ಕಾಗಿ ಖರ್ಚು ಮಾಡ್ತೀವಿ. ಅಂದರೆ ಸ್ಕಿನ್ ಕೇರ್ಗೆ ನಾವು ತುಂಬ ಜಾಸ್ತಿ ಖರ್ಚು ಮಾಡ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ನ್ಯಾಚುರಲಿ ನಮ್ಮ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಸ್ಕಿನ್ ಕಲರನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಗ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ನ್ಯಾಚುರಲಿ ಇರುವಂಥ 5 ಹರ್ಬ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತೇನೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂದರೆ ಎಷ್ಟಿ ಮಧು ಅಥವಾ ಲಿಕೋರೈಸ್ ಅಂತ ಹೇಳ್ತೀವಿ, ನಾವು ಜ್ಯೇಷ್ಠ ಮಧು ಅಂತಾನು ಹೇಳ್ತೀವಿ. ಸೊ ಯೂಶಲಿ ಇದು ನಮ್ಮ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ಈ ಲಿಕೋರೈಸ್ ಏನಿದೆ, ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗಲಿಕ್ಕೂ, ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗಲಿಕ್ಕೂ, ನಮ್ಮ ಸ್ಕಿನ್ ಗ್ಲೋ ಇಂಪ್ರೂವ್ ಆಗಲಿಕ್ಕೂ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಹರ್ಬ್ ಅಂತ ನಾವು ಹೇಳ್ಬೋದು. ಸೊ ಈ ಲಿಕೋರೈಸ್ ರೂಟ್ ಏನಿದೆ ಅದನ್ನು ನಾವು ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದರೆ ಅದು ನಮ್ಮ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಎಷ್ಟಿ ಮಧುವಲ್ಲಿ ಗ್ಲಾಬ್ರಿಡಿನ್ ಅಂತ ಒಂದು ಕಂಟೆಂಟ್ ಇದೆ. ಸೊ ಈ ಗ್ಲಾಬ್ರಿಡಿನ್ ಏನು ಮಾಡುತ್ತೆ ಅಂದರೆ, ನಮಗೆ ಮೇನ್ಲಿ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಒಂದು ಎನ್ಸೈಮ್ ಇದೆ, ಥೈರೋಸಿನೇಸ್ ಅಂತ ಹೇಳ್ತೀವಿ. ಈ ಥೈರೋಸಿನನ್ನು ಈ ಮೆಲಾನಿನ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಎನ್ಸೈಮ್. ಸೊ ಈ ಗ್ಲಾಬ್ರಿಡಿನ್ ಏನು ಮಾಡುತ್ತೆ, ಈ ಎನ್ಸೈಮನ್ನು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಇನ್ಹಿಬಿಟ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಮೆಲಾನಿನ್ ಪ್ರೊಡಕ್ಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಮ ಮೆಲಾನಿನ್ ಅಂದರೆ ನಮ್ಮ ಸ್ಕಿನ್ ಏನಿದೆ ನಿಧಾನಕ್ಕೆ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಸ್ಕಿನ್ ಕಲರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಡಾರ್ಕ್ ಶೇಡಿಂದ ಸ್ವಲ್ಪ ಲೈಟಿ ಶೇಡಿಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎರಡನೇದು ನಮ್ಮ ಅರಿಶಿಣ ಅಥವಾ ಟರ್ಮರಿಕ್. ಸೊ ನಮಗೊತ್ತು ಎಷ್ಟೋ ಆನ್ಷಿಯಂಟ್ ಡೇಸಿಂದಾನು ಕೂಡ ಈ ಟರ್ಮರಿಕ್ ಏನಿದೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡುವ ಸಲುವಾಗಿ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಹರ್ಬ್ ಅಂತ ಹೇಳ್ಬೋದು. ಸೊ ಈ ಟರ್ಮರಿಕ್ ಏನಿದೆ ಅದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅದಕ್ಕೆ ನಾವು ಕರ್ಕ್ಯುಮಿನ್ ಅಂತ ಹೇಳ್ತೀವಿ. ಸೊ ಈ ಕರ್ಕ್ಯುಮಿನ್ ಏನಿದೆ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ. ನಮ್ಮ ಸ್ಕಿನ್ ಏಜಿಂಗ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಅದು ಕೂಡ ಏನು ಮಾಡುತ್ತೆ, ಈ ಥೈರೋಸಿನೇಸ್ ಅಂತ ಎನ್ಸೈಮ್ ಏನಿದೆ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಎನ್ಸೈಮ್ ಏನಿದೆ ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ಇನ್ಹಿಬಿಟ್ ಮಾಡಿ ನಮ್ಮ ಸ್ಕಿನ್ ಗ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾವು ಏನು ಮಾಡಬಹುದು, ರೆಗ್ಯುಲರ್ ಬೇಸಿಸ್ ಅಲ್ಲಿ ನಮ್ಮ ಮುಖಕ್ಕೆ ಈ ಟರ್ಮರಿಕ್ ಪೇಸ್ಟ್ ಅನ್ನ ಅಪ್ಲೈ ಮಾಡೋದರಿಂದ ನಮ್ಮ ಸ್ಕಿನ್ ಅಲ್ಲಿ ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗುತ್ತೆ, ನಮ್ಮ ಫೇರ್ನೆಸ್ ಇಂಪ್ರೂವ್ ಆಗುತ್ತೆ. ಅಂಡ್ ಅದರೊಟ್ಟಿಗೆ ಸ್ಕಿನ್ ಅಲ್ಲಿ ಆಗ್ಲಿಕ್ಕಿರುವಂತ ಎಷ್ಟೋ ಇನ್ಫೆಕ್ಷನ್ಸ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಮೂರನೇದು ಅಲೋವೆರಾ. ನಮಗೆಲ್ಲ ಗೊತ್ತು, ನಮ್ಮ ಮನೆಯಲ್ಲಿ ಎಷ್ಟೋ ಅಲೋವೆರಾ ಸಿಗುತ್ತೆ. ನಮಗೆ ಎಷ್ಟೋ ಜನರಲ್ಲಿ ನೀವು ನೋಡ್ತೀರಾ, ಅಂದರೆ ಸ್ಕಿನ್ ಡ್ರೈನೆಸ್ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಸ್ಕಿನ್ ಹೈಡ್ರೇಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆಲ್ಲ ಅಲೋವೆರಾ ಏನಿದೆ ಒನ್ ಆಫ್ ದ ಬೆಸ್ಟ್. ಸೊ ನಮಗೆ ಎಷ್ಟೋ ಅದು ನ್ಯಾಚುರಲಿನೇ ಸಿಗುತ್ತೆ. ನಮ್ಮ ಮನೆಯಲ್ಲಿರುವಂಥ ಆ ಅಲೋವೆರಾ ಗಿಡ ಏನಿದೆ ಅದು ಕಟ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಆ ಕ್ಲಿಯರ್ಲಿ ಆ ಜೆಲ್ ಏನಿದೆ ಅದು ಅಷ್ಟೇ ನೀವು ರೆಗ್ಯುಲರ್ಲಿ ಅಪ್ಲೈ ಮಾಡೋದು ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಎಷ್ಟೋ ಸಲ ನಾವು ನೋಡಿರ್ತೀರಾ, ನಾವು ಹೊರಗಡೆ ಎಲ್ಲ ಹೋಗಿ ಬಂದಾಗ ನಮ್ಮ ಸ್ಕಿನ್ ಏನಿದೆ ತುಂಬ ಟ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಕೋಲ್ಡ್ ಕ್ಲೈಮೇಟಲ್ಲೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಡ್ರೈನೆಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅಲೋವೆರಾ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ನುಗ್ಗೆ ಮತ್ತು ನೀಮ್ ಲೀವ್ಸ್. ಸೊ ನುಗ್ಗೆ ಆ್ಯಂಡ್ ನೀಮ್ ನಮಗೆ ಗೊತ್ತು ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಈ ನೀಮ್ ಲೀವ್ಸ್ ಏನಿದೆ ಮೊದಲಿಂದ ಎಷ್ಟೋ ನಾವು ನೋಡುವಂಥ ಸೋಪಿನ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೀವು ನೋಡಿ ಅದರಲ್ಲಿ ನೀಮ್ ಬಗ್ಗೆನೇ ಅವರು ಹೈಲೈಟ್ ಮಾಡ್ತಾರೆ. ಸೊ ಇದರದ್ದು ಮೇನ್ ಅಡ್ವಾಂಟೇಜ್ ಏನಂದ್ರೆ, ಆ ನೀಮ್ ಏನಿದೆ ಅದು ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಲಿಕ್ಕೆ ಇರುವಂಥ ಶಕ್ತಿ ಏನಿದೆ ನೀಮ್ ಲೀವ್ಸ್ ಇದೆ. ಆ ಸೇಮ್ ಪವರ್ ಈ ನುಗ್ಗೆ ಸೊಪ್ಪಿಗೂ ಕೂಡ ಇದೆ. ಯಾರಿಗಾದ್ರೂ ಹೈಪರ್ ಪಿಗ್ಮೆಂಟೇಷನ್ ಇದೆ, ಇಮಿಡಿಯೇಟ್ಲಿ ಇನಿಷಿಯಲಿ ನೀವು ಯಾರು ಕೂಡ ಈ ಕೆಮಿಕಲ್ಸ್ ಇರುವಂಥ ಅಥವಾ ಸ್ಟಿರಾಯ್ಡ್ಸ್ ಇರುವಂಥ ಕ್ರೀಮ್ಗಳು ಅಪ್ಲೈ ಮಾಡುವ ಬದಲು ಈ ನೀಮ್ ಅಂಡ್ ನುಗ್ಗೆ ಏನಿದೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ರೋಸ್ ವಾಟರ್ ಕೂಡ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಅಪ್ಲೈ ಮಾಡೋದರಿಂದ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಹೆಲ್ತ್ ಏನಿದೆ ಇಂಪ್ರೂವ್ ಆಗುತ್ತೆ. ಅಂಡ್ ಲಾಸ್ಟ್ ಮತ್ತು ಐದನೇ ಹರ್ಬ್ ಯಾವುದು ಅಂದರೆ ಸ್ವಲ್ಪ ಕಾಸ್ಟ್ಲಿ ಐಟಮ್ ಇದು, ಸ್ಯಾಂಡಲ್ವುಡ್ ಅಥವಾ ಗಂಧ ಏನಿದೆ ಅದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್. ಇದರಲ್ಲಿ ಈವನ್ ರಕ್ತಚಂದನ ಕೂಡ ತುಂಬ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಸಣ್ಣ ಇದ್ದಾಗಿ ಮೊಡವೆ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡಲಿಕ್ಕೆ ರಕ್ತಚಂದನ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ತಿದ್ರು. ಸೊ ಅದು ಏನು ಮಾಡುತ್ತೆ, ನಮ್ಮ ಈ ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೆ, ನಮ್ಮ ಮೆಲಾನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಎಲ್ಲ ಇದ್ದರೆ ಅದಕ್ಕೆ ರಕ್ತಚಂದನ ಅಥವಾ ಸ್ಯಾಂಡಲ್ ಕೂಡ ತುಂಬ ಒಳ್ಳೆಯದು. ಅದು ರೆಗ್ಯುಲರ್ ಅಪ್ಲೈ ಮಾಡೋದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಈ ಥರ ಐಟಮ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಅದು ಜಸ್ಟ್ ಒಂದು ನಿಮ್ಮ ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಮ್ಮ ಸ್ಕಿನ್ ಗ್ಲೋ ಅಥವಾ ನಿಮ್ಮ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದೇ ಅಲ್ಲ, ಅದರ ಒಟ್ಟಿಗೆ ನಿಮ್ಮ ಸ್ಕಿನ್ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗುತ್ತೆ. ಇದರಲ್ಲೆಲ್ಲ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನಮ್ಮ ಸ್ಕಿನ್ ರಿಂಕಲ್ಸ್ ಬರಲಿಕ್ಕೆ ಇರುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ ಏಜಿಂಗ್ ಏನಿದೆ ಅದನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಈ ಕೆಮಿಕಲ್ಸ್ ಇಂದೆಲ್ಲ ದೂರ ಇದ್ದು ನ್ಯಾಚುರಲಿ ಆಗುವಂಥ ಈ ಥರ ಹರ್ಬ್ಸ್ಗಳನ್ನು ಯೂಸ್ ಮಾಡಿ ನಿಮ್ಮ ಚರ್ಮವನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.